ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಭೀಷ್ಮ ಪರ್ವದಲ್ಲಿ ಯುಧಿಷ್ಠಿರನು ಕೃಷ್ಣನೊಡನೆ ಆಲೋಚಿಸಿ ಭೀಷ್ಮನನ್ನು ಕೊಲ್ಲುವ ಉಪಾಯವೇನೆಂದು ಕೇಳುವುದಕ್ಕಾಗಿ ಭೀಷ್ಮನಲ್ಲಿಯೇ ಹೋಗಿ ಪ್ರಾರ್ಥಿಸಿದುದು. ಅದಕ್ಕೆ ಭೀಷ್ಮನ ಪ್ರತ್ಯುತ್ತರವು ಎಂಬ 107ನೆಯ ಅಧ್ಯಾಯಕ್ಕೆ ಸ್ವಾಗತ. ಓ ಧೃತರಾಷ್ಟ್ರ ಮಹಾರಾಜ, ಹೀಗೆ ಅವರು ಯುದ್ಧ ಮಾಡುತ್ತಿರುವಾಗಲೇ ಸೂರ್ಯನು ಅಸ್ತಮಿಸಿದನು. ಭಯಂಕರವಾದ ಸಂಜೆಯು ತಲೆದೋರಿತು. ಅಲ್ಲಿ ನಡೆಯುತ್ತಿದ್ದ ಯುದ್ಧವೊಂದು ಯಾರಿಗೂ ಕಾಣಿಸುತ್ತಿರಲಿಲ್ಲ. ಆಗ ಧರ್ಮರಾಜನು ಸುತ್ತಲೂ ಕತ್ತಲೆ ಕವಿಯುತ್ತಿರುವುದನ್ನು, ಭೀಷ್ಮನಿಂದಾದ ಕೊಲೆಯನ್ನು ತಡೆಯಲಾರದೆ ತನ್ನ ಸೈನ್ಯಗಳೆಲ್ಲವೂ ಹೆದರಿ ಅಸ್ತ್ರಗಳನ್ನು ಬಿಸುಟು ಓಡಿ ಹೋಗುತ್ತಿರುವುದನ್ನು ನೋಡಿದನು. ಅಲ್ಲದೆ ಸಂಜೆಯಾದರೂ ಭೀಷ್ಮನು ತನ್ನ ಸೈನ್ಯಗಳನ್ನು ಸಿಕ್ಕಿದ ಹಾಗೆ ಕೊಲ್ಲುತ್ತಿರುವುದನ್ನು, ಮಹಾರಥರಾದ ಸೋಮಕರೆಲ್ಲರೂ ಭೀಷ್ಮನಿಂದ ಪರಾಜಿತರಾಗಿ ಮುಂದಿನ ಯುದ್ಧಕ್ಕೆ ಉತ್ಸಾಹವಿಲ್ಲದಿರುವುದನ್ನು ಕಂಡನು. ಇನ್ನು ಮೇಲೆ ಯುದ್ಧ ಮಾಡುವುದು ಸರಿಯಲ್ಲವೆಂದು ತನ್ನಲ್ಲಿ ತಾನು ನಿಶ್ಚಯಿಸಿ ರಾಜರನ್ನೆಲ್ಲ ತಮ್ಮ ತಮ್ಮ ಸೈನ್ಯಗಳೊಡನೆ ಯುದ್ಧವನ್ನು ಬಿಟ್ಟು ಹಿಂತಿರುಗುವಂತೆ ಆಜ್ಞಾಪಿಸಿದನು. ಅದರಂತೆಯೇ ರಾಜರೆಲ್ಲರೂ ತಮ್ಮ ತಮ್ಮ ಸೈನ್ಯಗಳನ್ನು ಹಿಂತಿರುಗಿಸಿಕೊಂಡು ಬಾಣದ ಗಾಯಗಳಿಂದ ಬಹಳವಾಗಿ ನೊಂದು ನರಳುತ್ತಾ ತಮ್ಮ ತಮ್ಮ ಶಿಬಿರಗಳಿಗೆ ಹೋಗಿ ಸೇರಿದರು. ಪಾಂಡವರು ಕೂಡ ಆ ದಿನದಲ್ಲಿ ಭೀಷ್ಮನು ತೋರಿಸಿದ ಅದ್ಭುತ ಪರಾಕ್ರಮವನ್ನು ನೆನೆಸಿ ನೆನೆಸಿ ಮನಸ್ಸಿಗೆ ನೆಮ್ಮದಿಯಿಲ್ಲದೆ ಹಿಂತಿರುಗಿ ಬಂದು ಭೀಷ್ಮನ ಬಾಣ ಪ್ರಹಾರದಿಂದ ತಮಗೆ ಉಂಟಾದ ಬಾಧೆಯನ್ನು ಸಹಿಸಲಾರದೆ ತಪಿಸುತ್ತಿದ್ದರು. ಅತ್ತಲಾಗಿ ಭೀಷ್ಮನು ಆಗಿನ ಯುದ್ಧದಲ್ಲಿ ಪಾಂಡವರನ್ನು ಸಂಜಯರನ್ನು ಜಯಿಸಿ ಸಂತೋಷದಿಂದ ಹಿಂತಿರುಗಿದನು. ಅವನು ಆ ದಿನದಲ್ಲಿ ಮಾಡಿದ ಸಾಹಸಕ್ಕಾಗಿ ನಿನ್ನ ಮಕ್ಕಳೆಲ್ಲರೂ ಸಂತೋಷಪಟ್ಟು ಅವನಿಗೆ ಎಂದೂ ಇಲ್ಲದ ಸತ್ಕಾರಗಳನ್ನು ಮಾಡುತ್ತಿದ್ದರು. ಬಾರಿ ಬಾರಿಗೂ ಬಂದು ನಮಸ್ಕರಿಸಿ ಅವನನ್ನು ಸ್ತೋತ್ರ ಮಾಡುತ್ತಿದ್ದರು. ಹೀಗೆ ಭೀಷ್ಮನು ಪರಮ ಸಂತೋಷದಿಂದ ತನ್ನನ್ನು ಆದರಿಸುತ್ತಿರುವ ಎಲ್ಲಾ ಕೌರವ ಸೈನ್ಯಗಳಿಂದ ಪರಿವೃತನಾಗಿ ತನ್ನ ಶಿಬಿರಕ್ಕೆ ಹೋಗಿ ಸೇರಿದನು. ಸ್ವಲ್ಪ ಹೊತ್ತಿನಲ್ಲಿಯೇ ಸಮಸ್ತ ಭೂತಗಳನ್ನು ಮೋಹಗೊಳಿಸತಕ್ಕ ಕಗ್ಗತ್ತಲೆಯು ಆವರಿಸಿಕೊಂಡಿತು. ಆ ಭಯಂಕರವಾದ ರಾತ್ರಿಯಲ್ಲಿ ಮುಂದೇನು ಮಾಡಬೇಕೆಂಬುದನ್ನು ಯೋಚಿಸುವುದಕ್ಕಾಗಿ ಪಾಂಡವರು, ವೃಷ್ಣಿಗಳು, ಸಂಜಯರು ಮಂತ್ರಾಲೋಚನೆಗಾಗಿ ತಮ್ಮ ಶಿಬಿರದಲ್ಲಿ ಒಂದುಗೂಡಿದರು. ಅವರವರು ಕಾಲೋಚಿತವಾಗಿ ಮುಂದೆ ತಮ್ಮ ಕ್ಷೇಮಕ್ಕೆ ದಾರಿ ಏನೆಂಬುದನ್ನು ನಿರ್ದಾಕ್ಷಿಣ್ಯವಾಗಿ ತಮಗೆ ತೋರಿದಂತೆ ಹೇಳುತ್ತಿದ್ದರು. ಮಂತ್ರಾಲೋಚನೆಯಲ್ಲಿ ಸಮರ್ಥರಾದ ಅವರ ಮಾತುಗಳನ್ನೆಲ್ಲ ಕೇಳುತ್ತಾ ಧರ್ಮರಾಜನು ಬಹಳ ಹೊತ್ತಿನವರೆಗೆ ಪೂರ್ವೋತ್ತರಗಳನ್ನು ಚರ್ಚಿಸಿದ ಮೇಲೆ ಭಗವಂತನಾದ ಶ್ರೀಕೃಷ್ಣನನ್ನು ಕುರಿತು ಹೀಗೆಂದು ಹೇಳುವನು. ಕೃಷ್ಣ, ಭಯಂಕರ ಪರಾಕ್ರಮವುಳ್ಳ ಆ ಭೀಷ್ಮನ ಪ್ರಭಾವವನ್ನು ನೀನು ನೋಡಿದೆಯಲ್ಲವೇ? ಮದದಾನೆಯೋ ಹೊಡಕೆಯ ಕಾಡನ್ನು ಹೇಗೋ ಹಾಗೆ ಅವನು ನಮ್ಮ ಸೈನ್ಯವನ್ನೆಲ್ಲ ಧ್ವಂಸ ಮಾಡಿಬಿಟ್ಟನು. ಸುತ್ತಲೂ ಜ್ವಾಲೆಗಳಿಂದ ಆವರಿಸಿಕೊಂಡು ಮೇಲೆ ಮೇಲೆ ಹೆಚ್ಚುತ್ತಿರುವ ಅಗ್ನಿಯಂತೆ ಅವನ ಪರಾಕ್ರಮವು ದುಸ್ಸಹವಾಗಿರುವುದು. ಅವನ ಪರಾಕ್ರಮ ಜ್ವಾಲೆಯನ್ನು ಕಣ್ಣಿಂದ ನೋಡುವುದಕ್ಕೂ ನಮಗೆ ಸಾಧ್ಯವಿಲ್ಲದಂತಿದೆ. ತಕ್ಷಕನೆಂಬ ಭಯಂಕರವಾದ ಮಹಾಸರ್ಪವು ವಿಷವನ್ನು ಕಕ್ಕುವಂತೆ ಭೀಷ್ಮನು ಯುದ್ಧದಲ್ಲಿ ಕೋಪಗೊಂಡು ವಿವಿಧ ಅಸ್ತ್ರಗಳನ್ನು ಪ್ರಯೋಗಿಸುತ್ತಿರುವನು. ವಾಸುದೇವ, ಧನುರ್ಧಾರಿಯಾಗಿ ನಿಂತ ಆ ಭೀಷ್ಮನ ಬಾಣಗಳನ್ನು ತಡೆಯುವುದು ಇನ್ನು ನಮಗೆ ಸಾಧ್ಯವಿಲ್ಲದಂತಿದೆ. ಕೋಪಗೊಂಡ ಕಾಲಾಂತಕನನ್ನಾದರೂ ಜಯಿಸಬಹುದು, ವಜ್ರಪಾಣಿಯಾದ ದೇವೇಂದ್ರನನ್ನಾದರೂ ಜಯಿಸಬಹುದು, ಪಾಶಹಸ್ತನಾದ ವರುಣನನ್ನಾದರೂ ಜಯಿಸಬಹುದು, ಗದಾಪಾಣಿಯಾದ ಕುಬೇರನನ್ನಾದರೂ ಜಯಿಸಬಹುದು. ಯುದ್ಧದಲ್ಲಿ ಧನುರ್ಧಾರಿಯಾಗಿ ಕೋಪಗೊಂಡು ನಿಂತ ಭೀಷ್ಮನನ್ನು ಮಾತ್ರ ಜಯಿಸುವುದು ನಮ್ಮಲ್ಲಿ ಯಾರಿಗೂ ಸಾಧ್ಯವೇ ಅಲ್ಲ. ಕೃಷ್ಣ, ಹೀಗಿರುವಾಗ ಮುಂದೇನು ಮಾಡಬೇಕೆಂದು ತಿಳಿಯದೆ ನಾನು ದುಃಖ ಸಾಗರದಲ್ಲಿ ಮುಳುಗಿ ಹೋಗುತ್ತಿರುವೆನು. ಬುದ್ಧಿಯಿಲ್ಲದೆ ಈಗ ನಾವು ಯುದ್ಧದಲ್ಲಿ ಭೀಷ್ಮನನ್ನು ಎದುರಿಸಿದಂತಾಯಿತು. ಇನ್ನು ಯುದ್ಧಕ್ಕೆ ಹೋಗಿ ಫಲವಿಲ್ಲ. ಕೃಷ್ಣ, ಇನ್ನು ನನಗೆ ಯುದ್ಧವು ಸಮ್ಮತವಲ್ಲ. ನಾನು ಈಗಲೇ ಎಲ್ಲಿಯಾದರೂ ಕಾಡು ಪಾಲಾಗಿ ಹೊರಟು ಹೋಗುವೆನು. ಈಗ ನಮ್ಮೆಲ್ಲರಿಗೂ ಅದೇ ಶ್ರೇಯಸ್ಕರವೆಂದು ತೋರಿದೆ. ಉರಿಯುವ ಬೆಂಕಿಯು ತನಗಿದಿರಾಗಿ ಬಂದ ಮಿಡತೆಗಳನ್ನು ಹೇಗೋ ಹಾಗೆ ಭೀಷ್ಮನು ತನಗಿದಿರಾಗಿ ಬಂದವರನ್ನೆಲ್ಲ ಕೊಲ್ಲುತ್ತಿರುವನು. ನಮ್ಮಲ್ಲಿ ಅನೇಕರು ಅವನಿಂದ ಸತ್ತರು. ಓ ವಾರ್ಷ್ಣೇಯ, ರಾಜ್ಯದಾಸೆಗಾಗಿ ನಾನು ಅನೇಕರ ಪ್ರಾಣವನ್ನು ಕಳೆದಂತಾಯಿತು. ನಮ್ಮ ಸೈನ್ಯವೆಲ್ಲ ಕ್ಷೀಣಿಸಿತು. ನನ್ನ ತಮ್ಮಂದಿರು ಕೂಡ ಮಹಾಶೂರರೆನಿಸಿದ್ದರು ಭೀಷ್ಮನ ಬಾಣಗಳಿಂದ ಬಹಳವಾಗಿ ನೊಂದು ಹೋದರು.
ಹಿಂದೆಯೂ ಅವರು ನನ್ನಲ್ಲಿದ್ದ ಸಹೋದರ ವಾತ್ಸಲ್ಯದಿಂದ ರಾಜ್ಯ ಭ್ರಷ್ಟರಾಗಿ 12 ವರ್ಷಗಳವರೆಗೆ ಕಾಡಿನಲ್ಲಿ ಅಲೆದರು. ಅದರಂತೆಯೇ ನನ್ನ ಕೈ ಹಿಡಿದ ದ್ರೌಪದಿಯು ನನ್ನ ದೆಸೆಯಿಂದ ಅನೇಕ ಸಂಕಟಗಳಿಗೆ ಒಳಗಾದಳು. ಓ ವಾಸುದೇವ, ಈಗ ನನಗೆ ಬದುಕಿದರೆ ಸಾಕೆಂದು ತೋರಿದೆ. ಈ ಮನುಷ್ಯ ಜೀವಿತವು ದುರ್ಲಭವಾದುದು. ಸದ್ಯಕ್ಕೆ ಪ್ರಾಣವನ್ನು ಉಳಿಸಿಕೊಂಡರೆ ಇನ್ನು ಮುಂದೆ ಬದುಕಿರುವ ಅಲ್ಪ ಸ್ವಲ್ಪ ಕಾಲವನ್ನಾದರೂ ಉತ್ತಮವಾದ ಧರ್ಮದಿಂದ ಕಳೆಯಬಹುದು. ಇದರ ಮೇಲೆ ಕೃಷ್ಣ, ನಿನ್ನ ಅಭಿಪ್ರಾಯವೇನೋ ನನಗೆ ತಿಳಿಯದು. ನನ್ನನ್ನು ನನ್ನ ತಮ್ಮಂದಿರನ್ನು ನೀನು ಅನುಗ್ರಹಿಸುವುದಾದರೆ ನಮ್ಮ ಕ್ಷತ್ರಿಯ ಧರ್ಮಕ್ಕೆ ವಿರೋಧವಿಲ್ಲದಂತೆ ಮುಂದೆ ನಮಗೆ ಹಿತವಾದ ಮಾರ್ಗವೇನು, ಅದನ್ನು ತಿಳಿಸು ಎಂದನು. ಧೃತರಾಷ್ಟ್ರ ಮಹಾರಾಜ ಹೀಗೆ ದೈನ್ಯದಿಂದ ಬಹಳವಾಗಿ ಸಂಕಟಪಟ್ಟು ಹೇಳುತ್ತಿರುವ ಧರ್ಮರಾಜನ ಮಾತನ್ನು ಕೇಳಿ ಶ್ರೀಕೃಷ್ಣನು ಪ್ರಿಯವಾಕ್ಯಗಳಿಂದ ಅವನನ್ನು ಸಮಾಧಾನಗೊಳಿಸುತ್ತಾ, ಓ ಧರ್ಮಪುತ್ರ, ಸತ್ಯ ಪ್ರತಿಜ್ಞನಾದ ನೀನು ಇದಕ್ಕೆಲ್ಲ ಹೀಗೆ ಚಿಂತಿಸಬಾರದು. ನಿನ್ನ ತಮ್ಮಂದಿರೇನು ಸಾಮಾನ್ಯರಲ್ಲ, ಮಹಾಶೂರರು, ಎಂತಹವರಿಗೂ ದುರ್ಜಯರು, ಎಂತಹ ಶತ್ರುಗಳನ್ನಾದರೂ ಜಯಿಸಬಲ್ಲವರು. ಅದರಲ್ಲಿಯೂ ಭೀಮಾರ್ಜುನರಿಬ್ಬರೂ ಒಂದಾಗಿ ಸೇರಿದರೆ ಅಗ್ನಿ ವಾಯುಗಳೆರಡು ಸೇರಿದಂತೆ ತಮ್ಮ ತೇಜಸ್ಸಿನಿಂದ ಲೋಕವನ್ನೇ ದಹಿಸಬಲ್ಲರು. ಮಾದ್ರಿ ಪುತ್ರರು ಕೂಡ ದೇವಾಧಿಪತಿಗಳಂತೆ ಅಸಾಧ್ಯ ಪರಾಕ್ರಮವುಳ್ಳವರು. ಒಂದು ವೇಳೆ ಅವರ ಪರಾಕ್ರಮದಲ್ಲಿ ನಿನಗೆ ನಂಬಿಕೆಯಿಲ್ಲದಿದ್ದರೆ ನನಗೆ ಅನುಮತಿಯನ್ನು ಕೊಡು. ನಾನೇ ಭೀಷ್ಮನೊಡನೆ ನಿನ್ನ ಶ್ರೇಯಸ್ಸಿಗಾಗಿ ಯುದ್ಧ ಮಾಡುವೆನು. ಈ ಮಹಾಯುದ್ಧದಲ್ಲಿ ನಿನ್ನ ಆಜ್ಞಾಧೀನನಾಗಿ ಯಾವ ಕಾರ್ಯವನ್ನಾದರೂ ಮಾಡಲು ನಾನು ಸಿದ್ಧನಾಗಿರುವೆನು. ಓ ಮಹಾರಾಜ, ನಿನ್ನ ತಮ್ಮನಾದ ಅರ್ಜುನನಿಗೆ ಭೀಷ್ಮನೊಡನೆ ಯುದ್ಧ ಮಾಡುವುದರಲ್ಲಿ ಇಷ್ಟವಿಲ್ಲದಿದ್ದರೆ ನಾನೇ ಹೋಗಿ ಭೀಷ್ಮನನ್ನು ಯುದ್ಧಕ್ಕೆ ಕರೆದು ಎಲ್ಲ ಕೌರವರ ಕಣ್ಣೆದಿರಾಗಿ ಅವನನ್ನು ಕೊಲ್ಲುವೆನು ನೋಡು. ಈ ಯುದ್ಧದಲ್ಲಿ ಭೀಷ್ಮನನ್ನು ಕೊಂದು ಬಿಟ್ಟ ಮಾತ್ರಕ್ಕೆ ನಿನಗೆ ಜಯ ಉಂಟಾಗುವುದೆಂಬ ನಿಶ್ಚಯವಿದ್ದರೆ ಈಗಲೇ ನಾನು ರಥಮಾತ್ರ ಸಹಾಯನಾಗಿ ಹೋಗಿ ಮಹಾರಥನೆನಿಸಿಕೊಂಡ ಆ ಮುದುಕನನ್ನು ನಿಮಿಷ ಮಾತ್ರದಲ್ಲಿ ಕೊಂದು ಬರುವೆನು. ರಾಜ, ಆ ಭೀಷ್ಮನು ಎಂತಹ ಮಹಾಸ್ತ್ರಗಳನ್ನಾದರೂ ನನ್ನ ಮೇಲೆ ಬಿಡಲಿ, ಅವನನ್ನು ರಥದಿಂದ ಕೆಡಹುವೆನು ನೋಡು. ಮಹೇಂದ್ರನ ಪರಾಕ್ರಮದಂತೆ ಆಗ ನಾನು ತೋರಿಸುವ ಪರಾಕ್ರಮವನ್ನಾದರೂ ನೋಡು. ಧರ್ಮರಾಜ, ಅಚ್ಚೇಕೆ ಒಂದೇ ಮಾತಿನಲ್ಲಿ ತಿಳಿಸುವೆನು ಕೇಳು. ಪಾಂಡವರಿಗೆ ಯಾವನು ವೈರಿಯೋ ಅವನು ನನ್ನ ವೈರಿ, ಇದರಲ್ಲಿ ಸಂದೇಹವಿಲ್ಲ. ನಿಮ್ಮವರು ಯಾರೋ ಅವರು ನನ್ನವರೇ, ನನ್ನವರು ಯಾರೋ ಅವರು ನಿನ್ನವರೇ ಎಂದು ತಿಳಿ. ರಾಜೇಂದ್ರ, ನಿನ್ನ ತಮ್ಮನಾದ ಅರ್ಜುನನು ನನಗೆ ಪ್ರಾಣ ಸಖನು. ಅಷ್ಟು ಮಾತ್ರವಲ್ಲ, ಬಹಳ ಸಮೀಪದ ಬಂಧುತ್ವ ಸಂಬಂಧವುಳ್ಳವನು, ಅಳಿಯನು, ಮತ್ತು ಅವನು ನನಗೆ ಶಿಷ್ಯನು. ರಾಜೇಂದ್ರ, ಆ ಅರ್ಜುನನಿಗಾಗಿ ನಾನು ನನ್ನ ದೇಹದ ಮಾಂಸವನ್ನಾದರೂ ಕತ್ತರಿಸಿಕೊಡಲು ಸಿದ್ಧನಾಗಿರುವೆನು. ನರಶ್ರೇಷ್ಠನಾದ ಆ ಅರ್ಜುನನು ಕೂಡ ನನಗಾಗಿ ತನ್ನ ಪ್ರಾಣವನ್ನಾದರೂ ಬಿಡುವನು. ಇದು ನಮ್ಮಿಬ್ಬರಲ್ಲಿರುವ ಸಂಕೇತವು. ನಾವು ಎಂದಿಗೂ ಒಬ್ಬರನ್ನೊಬ್ಬರು ಕೈ ಬಿಡುವವರಲ್ಲ. ಎಂತಹ ಕಷ್ಟದಿಂದಾದರೂ ಒಬ್ಬರನ್ನೊಬ್ಬರು ದಾಟಿಸಬಲ್ಲೆವು. ರಾಜೇಂದ್ರ, ನೀನು ನನ್ನನ್ನು ಯುದ್ಧಕ್ಕೆ ನಿಯಮಿಸು. ನಾನು ತಕ್ಕ ಸನ್ನಾಹಗಳನ್ನು ಮಾಡಿಕೊಂಡು ಬರುವೆನು. ಆದರೆ ಹಿಂದೆ ಉಪಪ್ಲಾವ್ಯ ನಗರದಲ್ಲಿ ಧೃತರಾಷ್ಟ್ರನ ದೂತನಾಗಿ ಬಂದ ಉಲೂಕನ ಮುಂದೆ ಈ ಅರ್ಜುನನು ತಾನೇ ಭೀಷ್ಮನನ್ನು ಯುದ್ಧದಲ್ಲಿ ಕೊಲ್ಲುವುದಾಗಿ ಪ್ರತಿಜ್ಞೆ ಮಾಡಿರುವನು. ಅವನು ಮಾಡಿದ ಪ್ರತಿಜ್ಞೆಗೆ ಭಂಗವನ್ನು ತರಬಾರದು ಎಂಬುದಕ್ಕಾಗಿಯೇ ಈ ಕಾರ್ಯಕ್ಕೆ ನಾನು ಸ್ವಲ್ಪ ಹಿಂತೆಗೆಯಬೇಕಾಗಿದೆ. ಆದರೂ ಈಗ ಅರ್ಜುನನೇ ನನಗೆ ಆ ಕಾರ್ಯಕ್ಕೆ ಅನುಮತಿಯನ್ನು ಕೊಟ್ಟ ಪಕ್ಷದಲ್ಲಿ ನಾನು ಅದನ್ನು ಅವಶ್ಯವಾಗಿ ನಡೆಸಿಯೇ ತೀರಬೇಕು. ಹಾಗಿಲ್ಲದೆ ಪಾರ್ಥನೆ ಆ ಕಾರ್ಯವನ್ನು ತಾನೇ ವಹಿಸಬೇಕೆಂದು ದೃಢ ಸಂಕಲ್ಪವುಳ್ಳವನಾಗಿದ್ದರೆ ಅವನೇ ಭೀಷ್ಮನನ್ನು ಕೊಲ್ಲುವನು. ಅದರಲ್ಲಿಯೂ ಸಂದೇಹವಿಲ್ಲ. ಏಕೆಂದರೆ ಲೋಕದಲ್ಲಿ ಎಂತಹವರಿಗೂ ಅಸಾಧ್ಯವೆಂದು ತೋರಿದ ಕೆಲಸವನ್ನಾದರೂ ಅರ್ಜುನನು ಪ್ರಯತ್ನಪಟ್ಟರೆ ಸಾಧಿಸದೆ ಬಿಡುವವನಲ್ಲ. ಈ ಅರ್ಜುನನು ದೈತ್ಯ ದಾನವರೊಡನೆ ಸೇರಿ ಬಂದ ದೇವತೆಗಳನ್ನಾದರೂ ಯುದ್ಧದಲ್ಲಿ ಕೊಂದು ಬಿಡಬಲ್ಲನು. ಇನ್ನು ಆ ಭೀಷ್ಮನನ್ನು ಜಯಿಸುವುದು ಇವನಿಗೇನು ಅಸಾಧ್ಯವು. ಆ ಭೀಷ್ಮನಾದರೂ ವಯಸ್ಸು ಕಳೆದ ಮುದುಕನು. ಕ್ಷುದ್ರ ಜನಗಳಲ್ಲಿ ಮಾತ್ರವೇ ಅವನ ಪರಾಕ್ರಮವು. ಹಿಂದೆ ಅವನು ಮಹಾವೀರ್ಯವಂತನಾಗಿರಬಹುದು. ಈಗ ವಯಸ್ಸು ಕಳೆದು ಅವನ ಬುದ್ಧಿಯು ಕೆಟ್ಟು ಹೋಗಿದೆ. ಅವನ ಆಯುಃಕಾಲವು ಸ್ವಲ್ಪವೇ ಉಳಿದಿದೆ. ಅವನ ಕರ್ತವ್ಯವೇನೆಂಬುದನ್ನು ಅವನು ತಿಳಿಯಲಾರನು ಎಂದನು. ಕೃಷ್ಣನು ಹೇಳಿದ ಈ ಮಾತುಗಳನ್ನು ಕೇಳಿ ಯುಧಿಷ್ಠಿರನು, ಓ ಮಹಾಬಾಹು, ಮಾಧವ, ನೀನು ಹೇಳಿದುದೆಲ್ಲವೂ ವಾಸ್ತವವೇ. ನಿನ್ನ ಪರಾಕ್ರಮಕ್ಕೆ ಇವರೆಲ್ಲರೂ ಸೇರಿ ಬಂದರೂ ತಡೆಯಲಾರರು.
ನೀನು ಹೇಳಿದಂತೆ ನಮ್ಮ ಕೋರಿಕೆಗಳೆಲ್ಲವೂ ಕೈಗೂಡಿ ಬರುವುದರಲ್ಲಿಯೂ ಸಂದೇಹವಿಲ್ಲ. ಕೃಷ್ಣ, ನೀನು ನಮ್ಮ ಸಹಾಯಕ್ಕಿರುವಾಗ ನಮಗೆ ಯಾವ ವಿಧದಲ್ಲಿ ಕೊರತೆಯುಂಟು? ದೇವತೆಗಳಿಂದ ಪರಿವೃತನಾದ ದೇವೇಂದ್ರನನ್ನಾದರೂ ನಿನ್ನ ಸಹಾಯದಿಂದ ನಾವು ಜಯಿಸಬಲ್ಲೆವು. ಇನ್ನು ಭೀಷ್ಮನನ್ನು ಜಯಿಸುವುದೇನು ದೊಡ್ಡದು? ಆದರೆ ಈ ವಿಷಯದಲ್ಲಿ ನಿನ್ನನ್ನು ಅನೃತವಾದಿಯನ್ನಾಗಿ ಮಾಡುವುದು ನನಗೆ ಸರ್ವಥಾ ಸಮ್ಮತವಿಲ್ಲ. ಇದರಿಂದ ನಿನ್ನ ಮತ್ತು ನಮ್ಮ ಗೌರವವನ್ನು ಕಳೆದುಕೊಂಡಂತಾಗುವುದು. ಆದುದರಿಂದ ನೀನು ಹಿಂದೆ ಈ ಯುದ್ಧದಲ್ಲಿ ಶಸ್ತ್ರವನ್ನು ಹಿಡಿದು ಯುದ್ಧ ಮಾಡುವುದಿಲ್ಲವೆಂದು ಮಾಡಿದ ಪ್ರತಿಜ್ಞೆಗೆ ಈಗ ತಪ್ಪಿ ಹೋಗಬಾರದು. ನೀನು ಯುದ್ಧ ಮಾಡದೆ ಬೇರೆ ಯಾವ ಸಹಾಯವನ್ನಾದರೂ ನಮಗೆ ಮಾಡುತ್ತಿರು. ಈಗ ನಮಗೆ ಒಂದು ಉಪಾಯವು ತೋರುವುದು. ಇದಕ್ಕೆ ಮೊದಲೇ ನಾನು ಭೀಷ್ಮನಲ್ಲಿಗೆ ಹೋಗಿ ಸಹಾಯವನ್ನು ಕೇಳಿದಾಗ ಅವನು ನನಗಾಗಿ ಕಾಲೋಚಿತವಾದ ಮಂತ್ರಾಲೋಚನೆಗಳನ್ನು ತಿಳಿಸುವುದಾಗಿಯೂ, ತಾನು ಕೌರವ ಪಕ್ಷವನ್ನು ಬಿಟ್ಟು ನಮ್ಮ ಪಕ್ಷಕ್ಕೆ ಸೇರಿ ಮಾತ್ರ ಯುದ್ಧ ಮಾಡುವುದಿಲ್ಲವೆಂದು ಹೇಳಿರುವನು. ತಾನು ದುರ್ಯೋಧನನ ಪಕ್ಷವಾಗಿ ಯುದ್ಧ ಮಾಡುವುದು ಸತ್ಯವೆಂದು ಪ್ರತಿಜ್ಞೆ ಮಾಡಿರುವನು. ಆದುದರಿಂದ ಓ ಪ್ರಭು, ಅವನೇ ನಮಗೆ ರಾಜ್ಯವನ್ನು ಕೊಡಿಸತಕ್ಕವನು. ಆಗಾಗ ಸಮಯೋಚಿತವಾದ ಬುದ್ಧಿವಾದಗಳನ್ನು ನಮಗೆ ಹೇಳತಕ್ಕವನು ಅವನೇ. ಆದುದರಿಂದ ಈಗ ನಾವೆಲ್ಲರೂ ಒಟ್ಟಾಗಿ ಸೇರಿ ಅವನಲ್ಲಿಯೇ ಹೋಗಿ ಅವನ ವಧೋಪಾಯವೇನೆಂದು ಕೇಳುವೆನು. ಮುಖ್ಯವಾಗಿ ನೀನು ನಮ್ಮೊಡನೆ ಅಲ್ಲಿಗೆ ಬರಬೇಕು. ಕೃಷ್ಣ, ಈ ಉಪಾಯವು ನಿನಗೆ ಸಮ್ಮತಿಯಾಗಿದ್ದ ಪಕ್ಷದಲ್ಲಿ ವಿಳಂಬ ಮಾಡದೆ ನಾವೆಲ್ಲರೂ ಅವನಲ್ಲಿಗೆ ಹೋಗಿ ಕೇಳುವೆವು. ಅವನು ನಮಗೆ ಹಿತವಾದ ಮಾರ್ಗವಾವುದು ಅದನ್ನು ತಿಳಿಸುವನು. ಇದು ಸತ್ಯವು. ಅವನು ನಮಗೆ ಯಾವ ರೀತಿಯಲ್ಲಿ ಹೇಳುವನೋ ಅದರಂತೆಯೇ ನಾವು ನಡೆಸಿಬಿಡುವೆವು. ದೃಢವ್ರತನಾದ ಆ ಭೀಷ್ಮನು ತಾನಾಗಿ ನಮಗೆ ವಿಜಯವನ್ನು ಕೊಡಬೇಕೇ ಹೊರತು ನಾವು ಅವನನ್ನು ಜಯಿಸುವ ಮಾತು ಸುಳ್ಳು. ಸಮಯೋಚಿತವಾದ ಮಂತ್ರಾಲೋಚನೆಯನ್ನು ನಾವು ಅವನಿಂದಲೇ ಕೇಳಿ ತಿಳಿಯಬೇಕು. ಮಾಧವ, ನಾವು ಇನ್ನೂ ಬಾಲಕರಾಗಿ ತಂದೆಯಿಲ್ಲದ ತಬ್ಬಲಿಗಳಾಗಿದ್ದಾಗ ಅವನೇ ನಮ್ಮನ್ನು ಬೆಳೆಸಿದವನು. ನಮ್ಮನ್ನು ಬೆಳೆಸಿದ ತಾತನು ವೃದ್ಧನು ನಮಗೆ ಇಷ್ಟನೂ ಆದ ಆ ಮಹಾತ್ಮನನ್ನೇ ಕೊಲ್ಲುವುದಕ್ಕಾಗಿ ಪ್ರಯತ್ನಿಸುವೆವೆಂದರೆ ಛೀ, ಈ ಕ್ಷತ್ರಿಯ ಜೀವನವನ್ನು ಸುಡಬೇಕಲ್ಲವೇ ಎಂದನು. ಆಗ ಕೃಷ್ಣನು ಧರ್ಮರಾಜನನ್ನು ಕುರಿತು, ರಾಜೇಂದ್ರ, ನಿನ್ನ ಮಾತು ನನಗೆ ಸರಿಯಾಗಿ ತೋರಿದೆ. ದೇವವ್ರತನೆನಿಸಿದ ಆ ಭೀಷ್ಮನು ಬಹಳ ಧೀಮಂತನು. ಅವನು ತನ್ನ ಕಣ್ಣಿಂದ ನೋಡಿದ ಮಾತ್ರದಿಂದಲೂ ಶತ್ರುಗಳನ್ನು ಸುಟ್ಟು ಬಿಡಬಲ್ಲವನು. ಆದುದರಿಂದ ಅವನನ್ನು ಕೊಲ್ಲುವ ಉಪಾಯವನ್ನು ಕುರಿತು ಅವನಲ್ಲಿಯೇ ಆಲೋಚನೆ ಮಾಡುವುದು ಮೇಲು. ಇನ್ನು ನೀನು ಹೊರಡು. ಅವನು ನಿಷ್ಕಪಟವಾಗಿ ಸತ್ಯವನ್ನೇ ಹೇಳತಕ್ಕವನು. ಇದರ ಮೇಲೆ ನೀನೇ ಹೋಗಿ ಕೇಳಿದರೆ ಅವನು ಎಂದಿಗೂ ಮುಚ್ಚುಮರೆ ಮಾಡತಕ್ಕವನಲ್ಲ. ಬೇಕಾದರೆ ನಾವೆಲ್ಲರೂ ಒಂದಾಗಿಯೇ ಸೇರಿ ಆ ಪಿತಾಮಹನ ಬಳಿಗೆ ಹೋಗುವೆವು. ವೃದ್ಧನಾದ ಆತನಲ್ಲಿಯೇ ಆಲೋಚನೆಯನ್ನು ಕೇಳುವೆವು. ನಾವು ಮುಂದೆ ಹೇಗೆ ನಡೆಯಬೇಕೆಂದು ಅವನು ಹೇಳಿದರೆ ಅದರಂತೆಯೇ ನಾವು ಯುದ್ಧ ಮಾಡುವೆವು ಎಂದನು. ಪಾಂಡವರೆಲ್ಲರೂ ಹೀಗೆಂದು ತಮ್ಮೊಳಗೆ ಮಂತ್ರಾಲೋಚನೆಯನ್ನು ಮಾಡಿಕೊಂಡು ಯುದ್ಧ ಕವಚಗಳನ್ನು ಶಸ್ತ್ರಗಳನ್ನು ತೆಗೆದಿಟ್ಟು ಸೌಮ್ಯ ವೇಷದಿಂದಲೇ ಭೀಷ್ಮನ ಶಿಬಿರಕ್ಕೆ ಹೊರಟರು. ಶ್ರೀಕೃಷ್ಣನು ಅವರೊಡನೆ ಹೊರಟನು. ಎಲ್ಲರೂ ಒಂದಾಗಿ ಸೇರಿ ಭೀಷ್ಮನನ್ನು ಕಂಡೊಡನೆ ಅತಿ ಭಕ್ತಿ ಗೌರವಗಳಿಂದ ಪೂಜಿಸಿ ತಲೆಬಗ್ಗಿ ಅವನಿಗೆ ನಮಸ್ಕರಿಸಿದರು. ಅವನ ಪಾದಗಳನ್ನು ಹಿಡಿದು ಅವನನ್ನು ಶರಣು ಹೊಕ್ಕರು. ಆಗ ಭೀಷ್ಮನು ಅವರನ್ನು ಕುರಿತು, ವಾಸುದೇವ, ನಿನಗೆ ಸುಖಾಗಮನವು. ಧರ್ಮಪುತ್ರ ಧನಂಜಯ, ನಿಮಗೆ ಸ್ವಾಗತವು. ಭೀಮಸೇನ, ಓ ಮಾದ್ರಿ ಕುಮಾರರೇ, ನಿಮಗೆ ಸುಖಾಗಮನವು. ಇದೇನಿದು? ನನ್ನಿಂದ ಈಗ ನಿಮಗೆ ಆಗಬೇಕಾದ ಕಾರ್ಯವೇನಿದೆ? ನಿಮಗೆ ನನ್ನಿಂದಾಗಬೇಕಾದ ಪ್ರಿಯವೇನಾದರೂ ಇದೆಯೇನು? ಯುದ್ಧಕ್ಕಾಗಿ ನಿಮ್ಮ ಪಕ್ಷಕ್ಕೆ ಕರೆಯುವುದೊಂದು, ಯುದ್ಧ ಮಾಡಬೇಡವೆಂದು ತಡೆಯುವುದೊಂದು. ಇವೆರಡನ್ನು ಬಿಟ್ಟು ಬೇರೆ ನಿಮ್ಮ ಕೋರಿಕೆ ಏನಿದ್ದರೂ ನಿಸ್ಸಂಕೋಚವಾಗಿ ತಿಳಿಸಬಹುದು. ಎಂತಹ ಅಸಾಧ್ಯ ಕಾರ್ಯವನ್ನಾದರೂ ನಿಮಗಾಗಿ ನಾನು ನಡೆಸುವೆನು ಎಂದನು. ಹೀಗೆ ಪ್ರೇಮಪೂರ್ವಕವಾಗಿ ಬಾರಿ ಬಾರಿಗೂ ನಿರ್ಬಂಧಿಸಿ ಕೇಳುತ್ತಿದ್ದ ಆ ಭೀಷ್ಮನನ್ನು ನೋಡಿ ಧರ್ಮರಾಜನು ಬಹಳ ದೈನ್ಯದಿಂದ ಹೀಗೆಂದು ಹೇಳುವನು. ಆತ, ಸರ್ವಜ್ಞ, ನಾವು ಕೌರವರನ್ನು ಜಯಿಸುವ ಉಪಾಯವೇನೆಂದು ತೋರಲಿಲ್ಲ. ನಮಗೆ ರಾಜ್ಯವಾದರೂ ಹೇಗೆ ಲಭಿಸುವುದೆಂದು ತೋರಲಿಲ್ಲ. ಆ ವಿಚಾರವನ್ನು ನಿನ್ನಲ್ಲಿ ಕೇಳಿ ತಿಳಿಯುವುದಕ್ಕಾಗಿಯೇ ನಾವು ನಿನ್ನಲ್ಲಿಗೆ ಬಂದೆವು. ಪ್ರಜೆಗಳಿಗೆ ನಮ್ಮಲ್ಲಿ ಸಂಶಯವು ಬಾರದಂತೆ ನಿನ್ನ ವಧಕ್ಕೆ ಮಾರ್ಗವೇನೋ ಅದನ್ನು ನೀನೇ ನಮಗೆ ತಿಳಿಸಬೇಕು.
ಯುದ್ಧದಲ್ಲಿ ನಿನ್ನ ಪರಾಕ್ರಮವೇನೋ ನಮಗೆ ದುಸ್ಸಹವಾಗಿದೆ. ಯುದ್ಧ ಕಾಲದಲ್ಲಿ ನಿನ್ನನ್ನು ಶತ್ರುಗಳು ಜಯಿಸಬೇಕೆಂದರೆ ಅಣು ಮಾತ್ರ ಅವಕಾಶವೂ ಕೂಡ ಸಿಕ್ಕಲಾರದು. ಯುದ್ಧ ಕಾಲದಲ್ಲಿ ನಿನ್ನ ಕೈಯಲ್ಲಿರುವ ಬಿಲ್ಲು ಯಾವಾಗಲೂ ಮಂಡಲಾಕಾರವಾಗಿಯೇ ಕಾಣುತ್ತಿದೆ. ನೀನು ಬಾಣಗಳನ್ನು ತೆಗೆಯುವುದು, ಬಿಲ್ಲಿನಲ್ಲಿ ಸಂಧಾನ ಮಾಡುವುದು, ನಾಣನೆಳೆಯುವುದು, ಬಾಣಗಳನ್ನು ಬಿಡುವುದು ಇವೊಂದು ಯಾರಿಗೂ ತಿಳಿಯುವ ಹಾಗಿಲ್ಲ. ನೀನು ರಥದಲ್ಲಿ ಬೇರೊಬ್ಬ ಸೂರ್ಯನಂತೆ ಜ್ವಲಿಸುತ್ತಾ ಚತುರಂಗ ಸೈನ್ಯಗಳನ್ನು ನಿಮಿಷ ಮಾತ್ರದಲ್ಲಿ ಕೊಲ್ಲುವೆ. ನೀನು ಬಾಣ ವರ್ಷಗಳನ್ನು ಕರೆಯುತ್ತಾ ಬರುವಾಗ ಅದನ್ನು ತಡೆಯಬಲ್ಲ ಮನುಷ್ಯನು ಯಾವನೊಬ್ಬನಾದರೂ ಇಲ್ಲ. ಇನ್ನು ನಿನ್ನನ್ನು ಜಯಿಸುವ ಮಾತೇನು? ತಾತ, ನೀನು ಯುದ್ಧಕ್ಕೆ ಬಂದುದು ಮೊದಲು ನಮ್ಮ ಅನೇಕ ಸೈನ್ಯಗಳು ನಷ್ಟವಾದವು. ಈ ಯುದ್ಧದಲ್ಲಿ ನಾವು ನಿನ್ನನ್ನು ಹೇಗೆ ಜಯಿಸುವೆವೋ, ನಮಗೆ ರಾಜ್ಯವು ಹೇಗೆ ಸ್ಥಿರಪಡುವುದೋ, ನಮ್ಮ ಸೈನ್ಯಕ್ಕೆ ಹೇಗೆ ಕ್ಷೇಮ ಉಂಟಾಗುವುದೋ ಆ ಉಪಾಯವನ್ನು ನೀನೇ ನಮಗೆ ತಿಳಿಸಬೇಕು ಎಂದನು. ಓ ಧೃತರಾಷ್ಟ್ರ ಮಹಾರಾಜ, ಆಗ ಭೀಷ್ಮನು ಪಾಂಡವರನ್ನು ನೋಡಿ, ಧರ್ಮರಾಜ, ನೀನು ಹೇಳಿದುದು ಸತ್ಯವೇ. ನಿನಗೆ ತಿಳಿಯದ ವಿಷಯವಿಲ್ಲ. ನಾನು ಬದುಕಿರುವವರೆಗೆ ನಿಮಗೆ ಹೇಗೂ ಜಯವಾಗಲಾರದು. ನಾನು ಸತ್ಯವಾಗಿ ಹೇಳುವೆನು. ನಾನು ಯುದ್ಧದಲ್ಲಿ ವಿಮುಖನಾದ ಮೇಲೆಯೇ ನೀವು ಇತರರನ್ನೆಲ್ಲ ಸುಲಭವಾಗಿ ಜಯಿಸುವಿರಿ. ನೀವು ಯುದ್ಧದಲ್ಲಿ ಜಯವನ್ನು ಕೋರುವುದಾದರೆ ಶೀಘ್ರದಲ್ಲಿಯೇ ನನ್ನನ್ನು ಕೊಲ್ಲುವ ಉಪಾಯವನ್ನು ಯೋಚಿಸಬೇಕು. ಆ ವಿಷಯಕ್ಕೆ ನೀವು ಸ್ವಲ್ಪವೂ ಸಂಕೋಚ ಪಡಬೇಕಾದುದಿಲ್ಲ. ನೀವು ನಿಮ್ಮ ಇಷ್ಟ ಬಂದಂತೆ ನನ್ನನ್ನು ಕೊಲ್ಲುವ ಪ್ರಯತ್ನ ಮಾಡಿರಿ. ನಾನೇ ಅನುಮತಿಯನ್ನು ಕೊಟ್ಟಿರುವೆನು. ನಿರಾಯಾಸವಾಗಿ ನನ್ನನ್ನು ಹೊಡೆಯಿರಿ. ಹಾಗೆ ಮಾಡುವುದೇ ಉತ್ತಮವೆಂದು ನನಗೆ ತೋರುವುದು. ನನ್ನ ಸಂಗತಿ ಯಾವುದು ನಿಮಗೆ ತಿಳಿಯದೇ ಇಲ್ಲ. ನಾನು ಹತನಾದ ಮೇಲೆ ಎಲ್ಲವೂ ಹತವಾದಂತೆಯೇ. ಅದಕ್ಕೆ ತಕ್ಕ ಉಪಾಯವನ್ನು ನೋಡಿರಿ ಎಂದನು. ಆಗ ಯುಧಿಷ್ಠಿರನು, ಓ ಮಹಾತ್ಮ, ನಾವು ನಿನ್ನನ್ನು ಕೊಲ್ಲುವುದೆಂದರೇನು? ನಿನ್ನನ್ನು ನಾವು ಹೇಗೆ ತಾನೇ ಜಯಿಸಬಲ್ಲೆವು? ದಂಡಪಾಣಿಯಾದ ಯಮನಂತೆ ನೀನು ಯುದ್ಧದಲ್ಲಿ ಕೋಪಗೊಂಡು ನಿಂತರೆ ನಿನ್ನ ಮುಂದೆ ನಿಲ್ಲುವುದಕ್ಕಾದರೂ ನಮಗೆ ಸಾಧ್ಯವೇ? ವಜ್ರಪಾಣಿಯಾದ ಇಂದ್ರನಾಗಲಿ, ವರುಣನಾಗಲಿ, ಯಮನಾಗಲಿ ಯುದ್ಧದಲ್ಲಿ ನಿನ್ನನ್ನು ಜಯಿಸಲಾರರು. ದೇವದಾನವರಿಬ್ಬರೂ ಸೇರಿ ದೇವೇಂದ್ರನನ್ನು ಮುಂದಿಟ್ಟುಕೊಂಡು ಬಂದರು ನಿನ್ನನ್ನು ಜಯಿಸುವುದು ಸಾಧ್ಯವಲ್ಲ. ಆದುದರಿಂದ ನಿನ್ನನ್ನು ಜಯಿಸುವ ಉಪಾಯವನ್ನು ನೀನೇ ನಮಗೆ ತಿಳಿಸಬೇಕು ಎಂದನು. ಅದಕ್ಕೆ ಆ ಭೀಷ್ಮನು, ಓ ಮಹಾಬಾಹು, ನೀನು ಹೇಳುವುದೆಲ್ಲವೂ ವಾಸ್ತವವೇ. ನಾನು ಕೈಯಲ್ಲಿ ಧನುಸ್ಸನ್ನು ಶಸ್ತ್ರಗಳನ್ನು ಹಿಡಿದು ಎಚ್ಚರಗೊಂಡಿರುವವರೆಗೆ ಯುದ್ಧದಲ್ಲಿ ದೇವಾಸುರರು ಕೂಡ ನನ್ನನ್ನು ಜಯಿಸಲಾರರು. ನಾನು ಶಸ್ತ್ರವನ್ನು ಕೆಳಗಿಟ್ಟಾಗ ನಿನ್ನ ಕಡೆಯ ಮಹಾರಥರು ಯಾರಾದರೂ ನನ್ನನ್ನು ಕೊಲ್ಲಬಹುದು. ಓ ಧರ್ಮಪುತ್ರ, ನನ್ನ ಪ್ರತಿಜ್ಞೆಯನ್ನು ನೀನು ತಿಳಿದಿರಬಹುದು. ಶಸ್ತ್ರವನ್ನು ಕೆಳಗಿಟ್ಟವನು, ಶಸ್ತ್ರ ಹತನಾಗಿ ಕೆಳಗೆ ಬಿದ್ದವನು, ಯುದ್ಧ ಕವಚವನ್ನು ಧ್ವಜವನ್ನು ಕಳೆದುಕೊಂಡವನು, ಯುದ್ಧಕ್ಕೆ ಭಯಪಟ್ಟು ಪಲಾಯನ ಮಾಡುವವನು, ನಾನು ನಿನ್ನ ಮೊರೆಹೊಕ್ಕಿರುವೆನೆಂದು ಬೇಡುವವನು, ಸ್ತ್ರೀಯರಿಂದ ಜಯಿಸಲ್ಪಟ್ಟವನು, ಸ್ತ್ರೀಯರನ್ನು ಮುಂದಿಟ್ಟುಕೊಂಡು ಬಂದವನು, ಹೆಂಗಸೆಂದು ಹೆಸರುಗೊಂಡವನು, ಹೆಂಗಸರ ಹೆಸರನ್ನಿಟ್ಟುಕೊಂಡವನು, ಅಂಗಹೀನನು, ಏಕಪುತ್ರನುಳ್ಳವನು, ಪುತ್ರನನ್ನೇ ಪಡೆಯದವನು, ನಪುಂಸಕನು ಮತ್ತು ಹೆಂಗಸು, ಇಂತಹವರೊಡನೆ ನಾನು ಯುದ್ಧಕ್ಕಾಗಿ ಶಸ್ತ್ರಗಳನ್ನು ಹಿಡಿದು ಎದುರಿಸಿ ನಿಲ್ಲತಕ್ಕವನಲ್ಲ. ಇದು ನನ್ನ ಪ್ರತಿಜ್ಞೆ. ಓ ರಾಜೇಂದ್ರ, ಮೊದಲೇ ನಿಶ್ಚಯಿಸಿರುವ ನನ್ನ ಸಂಕಲ್ಪವನ್ನು ನೀನು ಕೇಳಿರುವೆ. ವೀರನೆಂದು ಪ್ರಸಿದ್ಧಿ ಹೊಂದದ ಯಾವನೊಬ್ಬನೊಡನೆಯೂ ನಾನು ಎಂದಿಗೂ ಯುದ್ಧಕ್ಕೆ ನಿಲ್ಲುವವನಲ್ಲ. ಈಗಲೂ ನಿನಗೆ ಒಂದು ಉಪಾಯವನ್ನು ತಿಳಿಸುವೆನು, ಕೇಳು. ಈಗ ನಿನ್ನ ಸೈನ್ಯದಲ್ಲಿ ಮಹಾರಥನೆನಿಸಿಕೊಂಡ ದೃಪದನ ಮಗನಾದ ಶಿಖಂಡಿ ಅವನುಂಟೋ, ಅವನು ನಿಜವಾಗಿಯೂ ಶೂರನು, ಯುದ್ಧದಲ್ಲಿ ಹೆಮ್ಮೆಗೊಂಡವನು. ಆದರೆ ಅವನು ಮೊದಲು ಹೆಂಗಸಾಗಿ ಹುಟ್ಟಿ ಆಮೇಲೆ ಪುರುಷತ್ವವನ್ನು ಹೊಂದಿದನು. ಇದನ್ನೆಲ್ಲ ನೀವು ಚೆನ್ನಾಗಿ ಬಲ್ಲಿರಿ. ಆದುದರಿಂದ ಅರ್ಜುನನು ತನ್ನ ಮುಂದೆ ಆ ಶಿಖಂಡಿಯನ್ನು ನಿಲ್ಲಿಸಿಟ್ಟುಕೊಂಡು ನನ್ನನ್ನು ತೀಕ್ಷ್ಣ ಬಾಣಗಳಿಂದ ಹೊಡೆಯಲಿ. ಆ ಶಿಖಂಡಿಯು ವೀರನಾಗಿದ್ದರೂ ಪ್ರಸಿದ್ಧ ವೀರರಲ್ಲಿ ಗಣಿಸಲ್ಪಟ್ಟವನಲ್ಲ. ಅದಲ್ಲದೆ ಅವನು ಮೊದಲು ಹೆಂಗಸಾಗಿದ್ದವನು. ಅವನು ಬಂದು ಮುಂದೆ ನಿಂತರೆ ಅವನ ಮೇಲೆ ನಾನು ಶಸ್ತ್ರವನ್ನೆತ್ತಿ ಯುದ್ಧ ಮಾಡುವವನಲ್ಲ. ಅವನನ್ನು ತಂದು ಮುಂದೆ ನಿಲ್ಲಿಸಿದೊಡನೆ ನಾನು ಶಸ್ತ್ರವನ್ನು ಕೆಳಗಿಟ್ಟು ಬಿಡುವೆನು. ಆಗ ಅರ್ಜುನನು ಅವನ ಹಿಂದೆ ನಿಂತು ಆದಷ್ಟು ಶೀಘ್ರದಲ್ಲಿ ಶಸ್ತ್ರಹೀನನಾದ ನನ್ನನ್ನು ಬಾಣಗಳಿಂದ ಮುಚ್ಚಲಿ. ನಾನು ಯುದ್ಧದಲ್ಲಿ ಇರುವಾಗ ಮಹಾತ್ಮನಾದ ಕೃಷ್ಣನೊಬ್ಬನು
ಧನಂಜಯನೊಬ್ಬನು. ಇವರಿಬ್ಬರ ಹೊರತು ನನ್ನನ್ನು ಜಯಿಸುವುದಕ್ಕೆ ಬೇರೆಯವರಿಗೆ ಸಾಧ್ಯವೂ ಇಲ್ಲ. ಆದುದರಿಂದ ನಪುಂಸಕನೆನಿಸಿಕೊಂಡ ಆ ಶಿಖಂಡಿಯನ್ನು ಮುಂದೆ ತಂದು ನಿಲ್ಲಿಸಿ, ಅವನ ಹಿಂದೆ ನಿನ್ನ ತಮ್ಮನಾದ ಅರ್ಜುನನು ಧನುರ್ಧಾರಿಯಾಗಿದ್ದು ಬಾಣಗಳಿಂದ ನನ್ನನ್ನು ಕೆಡವಿ ಬಿಡಲಿ. ಆಗ ನಿಮಗೆ ಜಯವು ನಿಶ್ಚಯವು. ನಾನು ಹೇಳಿದ ಉಪಾಯವನ್ನು ಮಾಡಿದರೆ ಮಾತ್ರವೇ ನೀವು ಕೌರವರನ್ನು ಜಯಿಸಬಹುದು ಎಂದನು. ಓ ಮಹಾರಾಜ, ಭೀಷ್ಮನ ಈ ಮಾತನ್ನು ಕೇಳಿಕೊಂಡು ಪಾಂಡವರು ಮಹಾತ್ಮನಾದ ಅವನಿಗೆ ಸಾಷ್ಟಾಂಗ ಪ್ರಣಾಮವನ್ನು ಮಾಡಿ ಅಲ್ಲಿಂದ ತಮ್ಮ ಶಿಬಿರಕ್ಕೆ ಹಿಂತಿರುಗಿದರು. ಭೀಷ್ಮನು ಪರಲೋಕ ಪ್ರಯಾಣಕ್ಕಾಗಿ ದೀಕ್ಷೆಯನ್ನು ವಹಿಸಿ ಹೇಳಿದ್ದ ಈ ಮಾತುಗಳನ್ನು ಕೇಳಿ ಅರ್ಜುನನಿಗೆ ಮನಸ್ಸಿನಲ್ಲಿ ಬಹಳವಾಗಿ ವ್ಯಸನವೂ ನಾಚಿಕೆಯೂ ಉಂಟಾಯಿತು. ಆಗ ಅವನು ಲಜ್ಜೆಯಿಂದ ತನ್ನ ಸಹೋದರರನ್ನು ಕುರಿತು, ಅಯ್ಯೋ, ಆ ಭೀಷ್ಮನಾದರೂ ನಮ್ಮ ಕೌರವ ವಂಶಕ್ಕೆಲ್ಲ ಹಿರಿಯನು, ಮಹಾ ಧೀಮಂತನು, ಸಮಸ್ತವನ್ನು ಬಲ್ಲವನು, ನಮ್ಮೆಲ್ಲರಿಗೂ ಗುರುವು ತಾತನೂ ಆಗಿರುವನು. ಕೃಷ್ಣ, ಅಂತಹವನನ್ನು ನಾನು ಹೇಗೆ ತಾನೇ ಈಗ ಕೊಲ್ಲಲಿ? ಅದರಲ್ಲಿಯೂ ಶಿಖಂಡಿಯನ್ನು ಮುಂದೆ ನಿಲ್ಲಿಸಿಕೊಂಡು ಅವನ ಹಿಂದೆ ನಾನು ನಿಂತು ಯುದ್ಧ ಮಾಡಬೇಕೆ? ನಾನು ಇನ್ನೂ ಸಣ್ಣ ಬಾಲಕನಾಗಿ ಬೀದಿಯ ಮಣ್ಣಿನಲ್ಲಿ ಆಡುತ್ತಿರುವಾಗ ನಾನು ಮೈಯಲ್ಲಿ ಅಂಟಿದ ಮಣ್ಣಿನೊಡನೆ ಆ ಮಹಾತ್ಮನ ತೊಡೆಯನ್ನೇರಿ ಕುಳಿತು ನನ್ನ ತಂದೆಗೆ ತಂದೆಯಾದ ಆತನನ್ನು ಅಪ್ಪ ಎಂದು ಕರೆದೆನು. ಆಗ ಅವನು, ಕುಮಾರ, ನಿನ್ನ ತಂದೆಯು ನಾನಲ್ಲ, ನಾನು ನಿನ್ನ ತಂದೆಗೆ ತಂದೆ ಎಂದು ಹೇಳಿದನು. ಅಷ್ಟು ಪ್ರೀತಿಯಿಂದ ನನ್ನನ್ನು ಪೋಷಿಸಿದ ಆ ಪಿತಾಮಹನನ್ನು ಈಗ ನಾನು ಕೊಲ್ಲಬೇಕೆ? ಕೃಷ್ಣ, ನನಗೆ ಈ ಯುದ್ಧ ಪ್ರಸಕ್ತಿಯೇ ಬೇಕಾಗಿಲ್ಲ. ಭೀಷ್ಮನು ಬೇಕಾದ ಹಾಗೆ ನಮ್ಮ ಸೈನ್ಯಗಳನ್ನು ಕೊಲ್ಲಲಿ. ನಾನು ಬೇರೆ ಆ ಮಹಾತ್ಮನೊಡನೆ ಯುದ್ಧ ಮಾಡಲಾರೆನು. ನನಗೆ ಜಯವಾದರೂ ಆಗಲಿ, ವಧವಾದರೂ ಆಗಲಿ. ಇದರಲ್ಲಿ ನಿನ್ನ ಅಭಿಪ್ರಾಯವೇನು? ಸನಾತನ ಧರ್ಮಗಳನ್ನೆಲ್ಲ ಬಲ್ಲ ನನ್ನಂತಹವನು, ವೃದ್ಧನೂ ಪಿತಾಮಹನೂ ಆದ ಅಂತಹ ಮಹಾತ್ಮನನ್ನು, ಅದರಲ್ಲಿಯೂ ಅವನು ಶಸ್ತ್ರವನ್ನು ಕೆಳಗಿಟ್ಟಾಗ ಅವನ ಮೇಲೆ ಬಾಣವನ್ನು ಬಿಟ್ಟು ಕೊಲ್ಲುವುದೆಂದರೇನು? ಛೀ, ಛೀ, ಈ ಕಾರ್ಯವನ್ನು ನಾನೊಲ್ಲೆನು ಎಂದನು. ಆಗ ಕೃಷ್ಣನು ನಗುತ್ತಾ, ಅರ್ಜುನ, ಚೆನ್ನಾಗಿ ಹೇಳಿದೆ. ಹಿಂದೆ ನೀನು ಆ ಭೀಷ್ಮನನ್ನು ಕೊಲ್ಲುವುದಾಗಿ ಪ್ರತಿಜ್ಞೆಯನ್ನು ಮಾಡಿದೆಯಲ್ಲವೇ? ಆಗ ಈಗ ಅವನನ್ನು ಕೊಲ್ಲದೆ ಪ್ರತಿಜ್ಞೆಗೆ ತಪ್ಪಿ ನಡೆದರೆ ಆಗ ನಿನ್ನ ಕ್ಷತ್ರಿಯ ಧರ್ಮವನ್ನು ಕಾಪಾಡಿದಂತಾಗುವುದೇ? ಆದುದರಿಂದ ಯುದ್ಧಕ್ಕೆ ಬಂದ ಕ್ಷತ್ರಿಯನಾದ ಅವನನ್ನು ಹೇಗಾದರೂ ನೀನು ರಥದಿಂದ ಕೆಡಹಲೇಬೇಕು. ಅವನನ್ನು ಕೊಲ್ಲದೆ ನಿನಗೆ ಎಂದಿಗೂ ಜಯವಿಲ್ಲ. ಪೂರ್ವದಲ್ಲಿ ದೇವತೆಗಳೇ ಹೀಗೆಂದು ಇದನ್ನು ನಿರ್ಣಯಿಸಿರುವರು. ಇದಕ್ಕಾಗಿ ನಿನ್ನ ಪ್ರಯತ್ನವೇನೂ ಇಲ್ಲ. ಭೀಷ್ಮನು ನಿನ್ನ ಕೈಯಿಂದಲೇ ಸಾಯಬೇಕಾದವನು. ಪೂರ್ವದಲ್ಲಿ ದೈವ ಕಲ್ಪಿತವಾದುದು ಹಾಗೆಯೇ ನಡೆಯಬೇಕಲ್ಲದೆ ಬೇರೆ ವಿಧವಾಗಿ ನಡೆಯಲಾರದು. ಬಾಯನ್ನು ತೆರೆದು ನಿಂತ ಯಮನಂತೆ ಯುದ್ಧದಲ್ಲಿ ನಿಂತ ಆ ಭೀಷ್ಮನನ್ನು ನೀನು ಹೊರತು ಬೇರೊಬ್ಬನು ಯುದ್ಧದಲ್ಲಿ ಕೊಲ್ಲಲಾರನು. ವಜ್ರಧಾರಿಯಾದ ಇಂದ್ರನೇ ಬಂದರೂ ಅವನನ್ನು ಎದುರಿಸಲಾರನು. ಮನಸ್ಸನ್ನು ಸ್ಥಿರ ಮಾಡಿಕೊಂಡು ಭೀಷ್ಮನನ್ನು ಕೊಲ್ಲುವವನಾಗು. ನನ್ನ ಮಾತನ್ನು ಕೇಳು. ಹಿಂದೆ ಬೃಹಸ್ಪತಿಯು ಇಂದ್ರನಿಗೆ ಹೇಳಿದ ನೀತಿಯೊಂದನ್ನು ತಿಳಿಸುವೆನು ಕೇಳು. ತನಗಿದಿರಾಗಿ ಯುದ್ಧದಲ್ಲಿ ತನ್ನನ್ನು ಕೊಲ್ಲುವುದಕ್ಕಾಗಿ ಎದುರಿಸಿ ಬಂದವನು ತನಗೆ ಹಿರಿಯನಾಗಿರಲಿ ವೃದ್ಧನಾಗಿರಲಿ ಎಷ್ಟೇ ಸುಗುಣಗಳಿಂದ ಕೂಡಿದವನಾಗಿರಲಿ ಅವನನ್ನು ಕೊಂದೇ ತೀರಬೇಕು. ಕ್ಷತ್ರಿಯರಿಗೆ ಶಾಶ್ವತವಾದ ಧರ್ಮವೇ ಇದು. ಯುದ್ಧ ಮಾಡುವುದು, ಪ್ರಜೆಗಳನ್ನು ರಕ್ಷಿಸುವುದು, ಯಾಗ ಮಾಡುವುದು, ಇವು ಮೂರು ರಾಜಧರ್ಮಗಳು ಎಂದನು. ಅದಕ್ಕೆ ಆ ಅರ್ಜುನನು, ಕೃಷ್ಣ, ಭೀಷ್ಮನನ್ನು ಕೊಲೆ ಮಾಡತಕ್ಕವನು ಶಿಖಂಡಿ ಎಂಬುದೇನೋ ನಿಜವೇ? ಆ ಶಿಖಂಡಿಯನ್ನು ಕಂಡೊಡನೆ ಭೀಷ್ಮನು ಯುದ್ಧವನ್ನು ನಿಲ್ಲಿಸಿ ಸುಮ್ಮನಾಗುವನು. ಆದುದರಿಂದ ನಾವು ಶಿಖಂಡಿಯನ್ನು ಮುಂದೆ ನಿಲ್ಲಿಸಿಕೊಂಡು ಉಪಾಯದಿಂದ ಅವನ ಕೈಯಿಂದಲೇ ಭೀಷ್ಮನನ್ನು ಕೆಡಕಿ ಬಿಡಬೇಕೆಂದು ನನ್ನ ಅಭಿಪ್ರಾಯವು. ನಾನು ಶಿಖಂಡಿಯನ್ನು ತಡೆಯುವುದಕ್ಕಾಗಿ ಬರುವ ಮಹಾ ಧನುರ್ಧಾರಿಗಳೊಡನೆ ಯುದ್ಧ ಮಾಡುವೆನು. ಶಿಖಂಡಿಯೇ ಭೀಷ್ಮನೊಡನೆ ಯುದ್ಧ ಮಾಡಲಿ. ಆ ಶಿಖಂಡಿಯು ಹಿಂದೆ ಹೆಣ್ಣಾಗಿದ್ದು ಆಮೇಲೆ ಗಂಡಸಾದುದರಿಂದ ಅವನನ್ನು ತಾನು ಕೊಲ್ಲುವುದಿಲ್ಲವೆಂದು ಭೀಷ್ಮನು ತನ್ನ ಬಾಯಿಂದಲೇ ಆಡಿದುದನ್ನು ಕೇಳಿರುವೆನು ಎಂದನು. ಅರ್ಜುನನ ಈ ಮಾತನ್ನು ಕೇಳಿ ಶ್ರೀಕೃಷ್ಣನೊಡನೆ ಪಾಂಡವರು ಸಂತೋಷಗೊಂಡು ಹಾಗೆಯೇ ಮಾಡುವುದಾಗಿ ಮನಸ್ಸಿನಲ್ಲಿ ನಿಶ್ಚಯ ಮಾಡಿಕೊಂಡರು. ಹೀಗೆ ಪಾಂಡವರು ಕೃಷ್ಣನೊಡನೆ ಭೀಷ್ಮನನ್ನು ಒಪ್ಪಿಸಿ ಸಂತೋಷದಿಂದ ಮಲಗುವುದಕ್ಕಾಗಿ ತಮ್ಮ ತಮ್ಮ ಶಯನ ಗ್ರಹಗಳಿಗೆ ಹೋದರು. ಇದು 107ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.